ಇನ್ನು ಈ ಬೆಟ್ಟಗೇರಿಯ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ನಿರ್ಮಲ ಘಟಕ ನಗರಸಭೆಯ ಪೌರಾಯುಕ್ತರು ಮಾತನಾಡ್ತಾ ಇದ್ರು. ಇನ್ನು ನಮ್ಮ ಪ್ರತಿನಿಧಿಯು ಕೂಡ ಅಲ್ಲಿನ ನಾಗರಿಕರ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ರು. ಜನ ಕೇಳ್ತಾ ಇದ್ದಾರೆ, ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು, ನಮ್ಮ ತೆರಿಗೆ ಹಣದಿಂದಲೇ 42 ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀರಿ. ಈಗ ಅದೊಂದು ಪರಿಪೂರ್ಣ ಕಾಮಗಾರಿ. ಪೂರ್ಣಗೊಳಿಸಿದ ನಂತರ ಇನಾಗ್ರೇಟ್ ಮಾಡಿದ್ದೀರಿ, ಉದ್ಘಾಟನೆಯನ್ನು ಮಾಡಿದ್ದೀರಿ. ಆದರೆ ಉದ್ಘಾಟನೆ ಮಾಡಿದ ನಂತರ 5-10 ರೂಪಾಯಿ ಹಣ ಕೊಟ್ಟು ಅದನ್ನು ಬಳಕೆ ಮಾಡಬೇಕು ಅನ್ನೋದಾದರೆ ನಿಮಗೆ ಸಾರ್ವಜನಿಕರ ಮೇಲಿರ್ತಕ್ಕಂತಹ ಕಾಳಜಿ ಎಷ್ಟು? ನಿಮಗೆ ಒಂದು ಮಿನಿಮಮ್ ಕನ್ಸರ್ನ್ ಇದ್ದಿದ್ರೂ ಕೂಡ ಫ್ರೀ ಆಫ್ ಕಾಸ್ಟ್ ಆಗಿ ಶೌಚಾಲಯ ಬಳಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಮ್ಮ ರಿಪೋರ್ಟ್ ಪರಮೇಶ್ ಹೇಳದಂಗೆ ಅಲ್ಲಿನ ನಾಗರಿಕರ ಬೇಡಿಕೆಯೂ ಇದೆ. ಮತ್ತು ನೀವು ನಮ್ಮ ಹಣದ ಮೇಲೆ ಕಣ್ಣಿಟ್ಕೊಂಡು ಹಣ ಕೊಟ್ಟು ಅದನ್ನು ಬಳಸೋ ತರಹದ ಅವಕಾಶ ಮಾಡಿಕೊಡಬೇಡಿ. ಇದನ್ನು ಫ್ರೀ ಆಫ್ ಕಾಸ್ಟ್ ಮಾಡುವಂತಹ ಪ್ರಯತ್ನ ನಿಮ್ಮದಾಗಬೇಕು, ನಾಗರಿಕರ ಒತ್ತಡ. ಸೊ ಅದಕ್ಕೆ ಅಲ್ಲಿನ ಪೌರಾಯುಕ್ತರು ಅಥವಾ ಅಲ್ಲಿನ ಜಿಲ್ಲಾಡಳಿತ ಸ್ಪಂದನೆ ಕೊಡುತ್ತಾ ಅನ್ನೋದೇ ಅತ್ಯಂತ ಕೌತುಕ. ಇನ್ನು 42 ಲಕ್ಷದ ಗೌರವಕ್ಕೆ ಬೀಗ ಹಾಕಿರುವಂತಹದ್ದು, ಜೊತೆಗೆ ಗಿಡ ಗಂಟಿಗಳ ಮಧ್ಯೆ ಹಳ್ಳ ಹಿಡಿದಂತಹ ಅಮೃತ್ ಯೋಜನೆ, ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತಾ ಬಂದಿರುವಂತಹ ನಿಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಈಗ ಮತ್ತೊಂದು ಮಹಾ ನಿರ್ಲಕ್ಷ್ಯವನ್ನ ಈಗಾಗಲೇ ನಾವು ಹೇಳಿದ್ದೀವಿ. ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಈಗ ಜನರಿಗೆ ಶಾಪವಾಗಿ ಪರಿಣಮಿಸಿದೆ. ಸೊ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ಮಾತನಾಡ್ತಾ ಇದ್ವಿ. ಮುನ್ಸಿಪಲ್ ಕಾಲೇಜಿನ ಸುಂದರವಾದಂತಹ ಶೌಚಾಲಯದ ಕಟ್ಟಡ ಅದು, ಅದಕ್ಕೆ ಹಾಕಿರ್ತಕ್ಕಂತಹ ಬೀಗ, ಸುತ್ತಲೂ ಬೆಳೆದಿರತಕ್ಕಂತಹ ಮುಳ್ಳಿನ ಗಿಡಗಳು, ಗದಗ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಮುನ್ಸಿಪಲ್ ಕಾಲೇಜ್ ಆವರಣ ಅದು. ಅಲ್ಲಿ ಕಾಣ್ತಾ ಇರುವಂತಹ ಸುಸಜ್ಜಿತವಾದಂತಹ ನೂತನ ಶೌಚಾಲಯದ ಕಟ್ಟಡ ಇದೆಯಲ್ಲ, ಅದರ ದುರಂತ ಏನು ಅಂತ ಕೇಳಿದ್ರೆ ಈ ಕಟ್ಟಡ ನಿರ್ಮಾಣಗೊಂಡು ತಿಂಗಳುಗಳೇ ಕಳೆದರೂ ಕೂಡ ಇವತ್ತಿಗೂ ಸಾರ್ವಜನಿಕರ ಬಳಕೆಗೆ ಮುಕ್ತ ಆಗಿಲ್ಲ ಅನ್ನೋದು. ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ನೀರಿನಲ್ಲೂ ಹೋಮ ಮಾಡ್ದಂಗಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂತಹದ್ದು. ಈ ಹಿಂದೆ ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರಂತೆ, ನಮಗೆ ಈ ಪ್ರದೇಶದಲ್ಲಿ ಒಂದು ಕಟ್ಟಡ ಬೇಕು ಅಂತ. ಈ ಶೌಚಾಲಯ ಸುಮ್ಮನೆ ನಿರ್ಮಾಣ ಆಗಿಲ್ಲ. ಮುನ್ಸಿಪಲ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಟಾಯ್ಲೆಟ್ಗಾಗಿ ನಡೆಸಿದಂತಹ ನಿರಂತರ ಹೋರಾಟದ ಫಲ ಇದು. 2021-22ನೇ ಸಾಲಿನ ಅಮೃತ್ ನಿರ್ಮಲ್ ನಗರ ಯೋಜನೆ ಅಡಿ ಬರೋಬ್ಬರಿ 42.53 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಗೌರವ ಘಟಕವನ್ನ ನಿರ್ಮಿಸಲಾಗಿದೆ. ಆದರೆ ಹೋರಾಟಗಾರರ ಶ್ರಮ ಮತ್ತು ತೆರಿಗೆದಾರರ ಹಣ ಇಂದು ಬೀಗ ಹಾಕಿದ ಗೋಡೆಗಳ ಮಧ್ಯೆ ಬಂಧಿಯಾಗಿರೋದೇ ದುರಂತ. ಸೊ ಅಲ್ಲಿನ ಅವ್ಯವಸ್ಥೆಗಳು, ಅದಕ್ಕೊಂದು ಪರಿಹಾರ ಬೇಕು. ಕಟ್ಟಡದ ಸುತ್ತಲೂ ಈಗ ಗಿಡ ಗಂಟಿಗಳು ಬೆಳೆದು ನಿಂತಿದೆ. ಕಟ್ಟಡ ಉದ್ಘಾಟನೆಯ ಭಾಗ್ಯ ಕಾಣದ ಕಾರಣ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಶೌಚಾಲಯಕ್ಕಾಗಿ ಇಂದಿಗೂ ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಸಜ್ಜಿತ ಕಟ್ಟಡವಿದ್ದರೂ ಜನರು ಬಯಲು ಶೌಚವನ್ನೇ ಅವಲಂಬಿಸುವಂತಾಗಿದೆ. ಹೀಗೆ ಅಮೃತ್ ನಿರ್ಮಲ ಯೋಜನೆ ಹಳ್ಳ ಹಿಡಿಯುವಂತಾಗಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 42 ಲಕ್ಷ. ಒಟ್ಟಾರೆ ಈಗಾಗಲೇ ನಗರಸಭೆಯ ಆಯುಕ್ತರು ಹೇಳಿದಂತೆ ಇನ್ಸ್ಟೆಂಟ್ ಆಗಿ ಸಾರ್ವಜನಿಕರ ಉಪಯೋಗಕ್ಕೆ ಆ ಟಾಯ್ಲೆಟ್ ಯೂಸ್ ಆಗಬೇಕು, ಪಾಳು ಬೀಳಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಆ ಶೌಚಾಲಯ ಹಾಗೆ ಪಾಳು ಬೀಳಬಾರ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿರ್ತಕ್ಕಂತಹ ಕಟ್ಟಡ ಅದು, ಜನರ ಉಪಯೋಗಕ್ಕೆ ಬರಲಿ. ಜೊತೆಗೆ ಅಲ್ಲಿನ ಜನರ ಈಗಿನ ಬೇಡಿಕೆ ಏನು ಅಂತ ಕೇಳಿದ್ರೆ ಫ್ರೀ ಆಫ್ ಕಾಸ್ಟ್ ನಾವು ಯೂಸ್ ಮಾಡಬೇಕು. ಅದನ್ನು 5-10 ರೂಪಾಯಿ. ಸೊ ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದಗನಲ್ಲಿ ಶೌಚಾಲಯ ನೆನೆಗುದಿಗೆ ಬಂದಿದ್ದ ವಿಚಾರ, ಕೊನೆಗೂ ಫ್ರೀಡಮ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. 15 ದಿನಗಳಲ್ಲಿ ಸಮಸ್ಯೆಗೆ ಸೂಕ್ತ ಪರಿಹಾರ, 2 ವಾರಗಳಲ್ಲಿ ಟಾಯ್ಲೆಟ್ ಉದ್ಘಾಟನೆ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಿಗೆ ತಲೆ ಬಾಗಿದ ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಅಭಯ. ನಾವು ಬ್ರೇಕ್ ಮಾಡಿದ 7-8 ನಿಮಿಷಗಳ ಒಳಗಾಗಿ ಪೌರಾಯುಕ್ತರನ್ನ ನಾವು ಸಂಪರ್ಕಕ್ಕೂ ಪ್ರಯತ್ನ ಪಟ್ವಿ. ಹೇಳಿದ್ವಿ ನಾವು, ಇದೇನಿದು ಅಧ್ವಾನ ಇನಾಗ್ರೇಟ್ ಆಗಿಲ್ಲ ಅನ್ನೋ ಮಾಹಿತಿ ಇತ್ತು. ಆದರೆ ಪೌರಾಯುಕ್ತರು ಅದನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಅದಕ್ಕೆ ನಾವು 5-10 ರೂಪಾಯಿ ಅಂತ ಹೇಳಿ ನಿಗದಿ ಮಾಡಿದ್ವಲ್ಲ. ಸೊ ಹಾಗಾಗಿ ಅಲ್ಲಿನ ನಾಗರಿಕರಿಗೆ ಇರಿಟೇಟ್ ಆಗಿ ಅದನ್ನು ನಿರಾಕರಿಸಿದ್ರು. ನಿರಾಕರಣೆಯಾದ ನಂತರ ಅದು ಪಾಳು ಬಿತ್ತು. ಪಾಳು ಬೀಳ್ಬಹುದಾ? ಅದಕ್ಕೆ ಅವಕಾಶ ಕೊಟ್ಟಿದ್ದು ಇದೇ ನಗರಸಭೆ ಅಲ್ವಾ? ಸೊ ಹಾಗಾಗಿ ನೀವೇ ಕೆಡಿಸಿರುವ ಆ ವಾತಾವರಣವನ್ನು ನೀವೇ ಸ್ವಚ್ಛ ಮಾಡಿ ಅಂತ ಹೇಳಿದ್ವಿ. ಇಷ್ಟೇ ಹೇಳಿದ್ದು ನಾವು. ನೀವೇ ಕೆಡಿಸಿರುವ ವಾತಾವರಣವನ್ನು ನೀವೇ ಸ್ವಚ್ಛ ಮಾಡಿ. 15 ದಿನ ಬೇಕು ಅಂದರು. ಏನು ಕಾಶಿಗೆ ಹೋಗೋದಕ್ಕೆ? ನಾವು ಕೇಳಿದ್ವಿ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ,
ಅದಕ್ಕೆ 15 ದಿವಸಗಳ ಅವಕಾಶವನ್ನು ತಗೋಬೇಡಿ, ಇಲ್ಲ ಆದಷ್ಟು ಬೇಗ ಅಂತ ಹೇಳೋದು ಎರಡನೇ ಸ್ಟೇಟ್ಮೆಂಟ್. ಆದಷ್ಟು ಬೇಗ 1 ವಾರದ ಒಳಗಾಗಬೇಕು. ಕಂಪ್ಲೇಂಟ್ ಬಾಕ್ಸ್ ಸುದ್ದಿಯನ್ನು ಬ್ರೇಕ್ ಮಾಡಿ ಚಂದಕ್ಕಂತ ಹೇಳಿ ಸೈಡಲ್ಲಿ ಇಡೋದಿಲ್ಲ, ನಿರಂತರವಾಗಿ ಫಾಲೋ ಅಪ್ ಮಾಡುತ್ತೆ. ನಗರಸಭೆ ಆಯುಕ್ತರು ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ, ಈಡೇರುತ್ತಾ ನೋಡೋಣ. ಇನ್ನು ನಿಮ್ಮ ಸುತ್ತಮುತ್ತಲೂ ಈ ತರಹದ ಯಾವುದಾದ್ರೂ ಭ್ರಷ್ಟಾಚಾರ ಅನಾಚಾರ ನಡೀತಾ ಇದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿ. 9886651049 ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಿ. ನಮ್ಮ ಪ್ರಧಾನ ಕಚೇರಿ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಿಳಾಸಕ್ಕೂ ನೀವು ಸಂಪರ್ಕ ಮಾಡಬಹುದು.